ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ 2021ರಿಂದ ಇಲ್ಲಿಯವರೆಗೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನು ನಡೆಸಿಲ್ಲ. ಇದು ಪ್ರಜಾತಂತ್ರಕ್ಕೆ ಮಾಡುವ ಅಪಚಾರ. 2021ರ ಸಂಬಂಧ 23ರವರೆಗೆ BJP ಸರ್ಕಾರ ಇತ್ತು. ಆನಂತರ ಈಗ 3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇದೆ. ಸ್ವಲ್ಪನಾದರೂ ಇವರಿಗೆ ಬದ್ಧತೆ ಇದೆಯಾ? ಸ್ಥಳೀಯ ಸಂಸ್ಥೆಗಳೇ ಇಲ್ಲದ ರೀತಿಯಲ್ಲಿ, ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇಲ್ಲದ ರೀತಿಯ ಒಂದು ವ್ಯವಸ್ಥೆಯನ್ನು ಇವರು ಮಾಡಿಟ್ಟಿದ್ದಾರೆ. ದುರಾದೃಷ್ಟ ಏನಂತಂದರೆ ಜನತೆ ಇದನ್ನು ಪ್ರಶ್ನಿಸ್ತೂ ಇಲ್ಲ, ಕೇಳ್ತಾನೂ ಇಲ್ಲ. ನಮ್ಮಂಥ ಕೆಲವು ರಾಜಕೀಯ ಪಕ್ಷಗಳು ಆಗಾಗ ಇದನ್ನು ಪ್ರಸ್ತಾಪ ಎತ್ತಿದ್ರು ಕೂಡ ಅವರಿಗೆ ದಪ್ಪ ಚರ್ಮ ಆಗಿಬಿಟ್ಟಿದೆ. ಈ ಸಾಲಿನ 15ನೇ ಹಣಕಾಸು, ಈಗ 16ನೇ ಹಣಕಾಸು ಪ್ರಾರಂಭ ಆಗಿದೆ. 15ನೇ ಹಣಕಾಸು ಬಿಡುಗಡೆ ಆಗದೇ ಇರೋಕ್ಕೆ 2 ಪ್ರಮುಖ ಕಾರಣಗಳನ್ನು ಅವ್ರು ಹೇಳ್ತಾರೆ ಗೈಡ್ಲೈನ್ಸ್ ಪ್ರಕಾರ. ಒಂದು, ನೀವು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆಯನ್ನು ಮಾಡಿಲ್ಲ ಅನ್ನೋಂಥದ್ದು ಒಂದು. ಯಾಕಂದರೆ ಅದರ ಕಂಡೀಷನ್ ಏನಿದೆ ಅಂತ ಹೇಳಿದ್ರೆ ಎಲೆಕ್ಟೆಡ್ ಬಾಡಿ ಇರಬೇಕು. ಯಾವ ಅಡ್ಮಿನಿಸ್ಟ್ರೇಟರ್ ಥ್ರೂ ಈ ಅನುದಾನವನ್ನು ಖರ್ಚು ಮಾಡೋಂಗಿಲ್ಲ. ಥ್ರೂ ಎಲೆಕ್ಟೆಡ್ ಬಾಡಿನೇ ಖರ್ಚು ಮಾಡಬೇಕು ಅನ್ನೋಂಥ ಕಾರಣಕ್ಕೆ ಈ ಒಟ್ಟು ಅನುದಾನದಲ್ಲಿ 10% ತಾಲೂಕ್ ಪಂಚಾಯತಿಗೆ, 5% ಜಿಲ್ಲಾ ಪಂಚಾಯತಿಗೆ, 85% ಗ್ರಾಮ ಪಂಚಾಯತಿಗೆ ಕೊಡ್ತಾರೆ. ಎರಡನೇ ಕಾರಣ ಅವರು ಹೇಳುವಂಥದ್ದು, ಕರ್ನಾಟಕ ರಾಜ್ಯ ಸರ್ಕಾರ ಆ ಟೈಮ್ ಟು ಟೈಮ್ ಅದನ್ನು ಪಂಚಾಯತ್ಗಳಿಗೆ ಟ್ರಾನ್ಸ್ಫರ್ ಮಾಡಲಿಲ್ಲ. 2 ತಪ್ಪುಗಳನ್ನು ಮಾಡಿದ್ದಾರೆ. ಒಂದು, ಚುನಾವಣೆ ನಡೆಸ್ತಿರೋದು ಒಂದು. ಎರಡನೇದು, ಬಿಡುಗಡೆಯಾದ ಹಣ ಈ ಹಿಂದಿನ ಸಾಲಿನಲ್ಲಿ ಬಿಡುಗಡೆಯಾದ ಹಣಗಳನ್ನು ಸರಿಯಾಗಿ ಅವರು ಗ್ರಾಮ ಪಂಚಾಯತಿಗಳಿಗೆ ಟ್ರಾನ್ಸ್ಫರ್ ಮಾಡಿಲ್ಲ ಅಂತೇಳಿ. ಕೇರಳ ರಾಜ್ಯಕ್ಕೆ ಬಿಡುಗಡೆ ಮಾಡಿದ್ದಾರೆ, ತಮಿಳುನಾಡು ರಾಜ್ಯಕ್ಕೆ ಬಿಡುಗಡೆ. ಅಂದರೆ BJP ಏತರ ಸರ್ಕಾರಕ್ಕೆ ಇವರು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತೇಳಿ ಬಿಡುಗಡೆ ಮಾಡಿಲ್ಲ ಅನ್ನೋಂಥದ್ದು ಕ್ವಶನ್ ಆದರೆ, ಕೇರಳದಲ್ಲಿ ಕೂಡ BJP ಏತರ ಸರ್ಕಾರ ಇದೆ, ತಮಿಳುನಾಡಲ್ಲೂ ಕೂಡ BJP ಏತರ ಸರ್ಕಾರ ಇದೆ, ಅಲ್ಲಿ ಬಿಡುಗಡೆ ಆಗಿದೆ. ಇಲ್ಲಿ ಯಾಕೆ ಬಿಡುಗಡೆ ಆಗಿಲ್ಲ? ಇದು ಭಾಳ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರಿನ ಯೋಜನೆ, ಸ್ಯಾನಿಟೇಷನ್, ಇದಕ್ಕೆ ಮೀಸಲಾಗಿರ್ತದೆ ಸರಿಸುಮಾರು 60% ಹಣ. ಇದರಿಂದ ತುಂಬ ತೊಂದರೆ ಆಗಿದೆ. ಗುತ್ತಿಗೆದಾರರಿಗೆ ಬಾಕಿ ಇದೆ, ಗ್ರಾಮ ಪಂಚಾಯತ್ಗಳ ಸಂಕಷ್ಟಕ್ಕೆ ಈಡಾಗಿದೆ. ಇಲ್ಲಿ ನಾನು ಕೇಳುವಂಥದ್ದು, ಕರ್ನಾಟಕ ರಾಜ್ಯದಲ್ಲಿ 28 ಜನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರೆ, 17 ಜನ BJPಯ MP ಗಳಿದ್ದಾರೆ, 2 JDSನವರಿದ್ದಾರೆ, ಉಳಿದವರು 9 ಜನ ಏನೋ ಕಾಂಗ್ರೆಸ್ನವರಿದ್ದಾರೆ. ಈ 28 MP ಗಳು ಏನು ಕಡಲೆಕಾಯಿ ತಿನ್ಕೊಂಡಿರೋದ ಅಲ್ಲಿ ಪಾರ್ಲಿಮೆಂಟಲ್ಲಿ ಹೋಗಿ, ಅಥವಾ ಇವ್ರಿಗೇನು ಕಾಳಜಿ ಇಲ್ವಾ ರಾಜ್ಯದ ಬಗ್ಗೆ? ಯಾಕೆ ಇಂತಹ ಮೇಜರ್ ಇಶ್ಯೂವನ್ನು, ಅಂದರೆ ₹1 ₹2 ಅಲ್ಲ, 2133 ಕೋಟಿ ರೂಪಾಯಿ ಅಂತಂದರೆ ಪ್ರತಿ ಗ್ರಾಮ ಪಂಚಾಯತಿಗೆ ಏನಿಲ್ಲ ಅಂತಂದ್ರೆ ಆ್ಯಾವ್ರೇಜ್ ನೋಡಿದ್ರು ಕೂಡ 50 ಲಕ್ಷ ರೂಪಾಯಿ ಮೇಲೆ ಬರ್ತದೆ. ಇದನ್ನು ಅಡ್ರೆಸ್ ಮಾಡದೆ ಈ MP ಗಳು ಏನು ಮಾಡ್ತಾರೆ? ಇಲ್ಲಿ ಬ್ರಿಜೇಶ್ ಚೌಟ ಮೆಂಬರ್ ಆಫ್ ಪಾರ್ಲಿಮೆಂಟ್, ಅಲ್ಲಿ ಪಾರ್ಲಿಮೆಂಟಲ್ಲಿ ಹೋಗಿ ಅವ್ರ ಟೈಮ್ ವೇಸ್ಟ್ ಮಾಡಿಕೊಂಡು SDPI ಬಗ್ಗೆ ಮಾತಾಡ್ತಾರೆ. ನೀವು ಈ ದಕ್ಷಿಣ ಕನ್ನಡದ ಎಷ್ಟು ಗ್ರಾಮ ಪಂಚಾಯತಿಗಳಿದೆ, ಈ ಅನುದಾನ ಕಡಿತ ಆಗಿದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಇದನ್ನು ಯಾಕೆ ಮಾಡ್ತಾ ಇಲ್ಲ? 25 ಜನ MLCಗಳಿದ್ದಾರೆ ಕರ್ನಾಟಕದಲ್ಲಿ, ರೆಪ್ರೆಸೆಂಟಿಂಗ್ ಲೋಕಲ್ ಬಾಡೀಸ್. ಇವ್ರು ಯಾರು ಒಂದು ಶಬ್ದ ಎತ್ತಲಿಲ್ಲ. ಇಲ್ಲಿ ಯಾರು ಲೋಕಲ್ ಬಾಡಿ? ನಮ್ಮ ಮಂಜುನಾಥ್ ಭಂಡಾರಿ ಮತ್ತು ಕಿಶೋರ್. ಮಂಜುನಾಥ್ ಭಂಡಾರಿ ಅವರು ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರು ಕೂಡ ಆಗಿದ್ದೀರಿ. ಸ್ಥಳೀಯ ಸಂಸ್ಥೆಗಳಿಂದ ನಿಮಗೆ ಗ್ರಾಮ ಪಂಚಾಯತಿಯವರು ವೋಟ್ ಕೊಟ್ಟಿದ್ದಾರೆ. ಏನು ಮಾಡ್ತಾ ಇದ್ದೀರಿ ನೀವು? ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜನಪರವಾಗಿರುವಂಥ ಒಂದು ಬದ್ಧತೆ ಇರುವಂಥ ರಾಜಕೀಯ ಪಕ್ಷವಾಗಿ ಒಂದು ಆಗ್ರಹಗಳನ್ನು ಮಾಡ್ತಾ ಇದೆ. ಒಂದನೇದು, ತಕ್ಷಣ ಕೇಂದ್ರ ಸರ್ಕಾರ ಈ ಹಣವನ್ನು ಬಿಡುಗಡೆ ಮಾಡಬೇಕು. ರಾಜ್ಯ ಸರ್ಕಾರ ತಕ್ಷಣ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನು ಮಾಡಬೇಕು. ಎಂಥ ದುರಂತ ನೋಡಿ ಈ ದೇಶದ್ದು. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಇಲ್ಲ, ಪಟ್ಟಣ ಪಂಚಾಯತಿ ಪುರಸಭೆ ಗ್ರಾಮ ಮುಗಿದು 3-4 ತಿಂಗಳಾಯಿತು, ಅದ್ರ ಚುನಾವಣೆಗಳಿಲ್ಲ. ಗ್ರಾಮ ಪಂಚಾಯತಿ ಮುಗಿದು ಒಂದು 2-3 ತಿಂಗಳಾಯಿತು, ಅಲ್ಲಿ ಚುನಾವಣೆ ಇಲ್ಲ. BBMP ಅಂದರೆ ಗ್ರೇಟರ್ ಬೆಂಗಳೂರು, ಹೆಚ್ಚು ಕಡಿಮೆ ಗ್ರೇಟರ್ ಬೆಂಗಳೂರು ಚುನಾವಣೆ ಏನಾಗಿದೆ 6 ವರ್ಷ ಆಯಿತು. ಈಗ ಆಲ್ರೆಡಿ ಗ್ರೇಟರ್ ಬೆಂಗಳೂರದು ಡಿಲಿಮಿಟೇಷನ್ ಆಗಿದೆ, ರಿಸರ್ವೇಷನ್ ಬಂದಿದೆ. ಅಂದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲಿಕ್ಕೆ ಯಾವುದೇ ಬದ್ಧತೆಯನ್ನು ಇವರು ತೋರ್ತಾ ಇಲ್ಲ. ಹಾಗಾಗಿ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ತಕ್ಷಣ ನಡೆಸಬೇಕು. ಮತ್ತು ಇವರು ಏನು ಈ ತಪ್ಪು ಮಾಡಿದ್ದಾರೆ, ಇವರು ಈ 28 MP ಗಳು ರಾಜ್ಯದ ಜನರ ಕ್ಷಮೆ ಕೇಳಬೇಕು.